ದರ್ಶನ್ ಅವರಿಗೆ ದೊಡ್ಡ ರೀತಿಯಲ್ಲಿ ಒಂದು ಶಾಕ್ ಕೊಟ್ಟಿರುವಂತದ್ದು ನೋಡಿ. ಕಾನೂನು ಅಥವಾ ಕರ್ಮ ಎರಡು ಕೂಡ ಸುಮ್ಮನೆ ಇರೋದಿಲ್ಲ. ಅದಾದ ಕೆಲಸವನ್ನ ಆಯಾ ಕಾಲಘಟ್ಟಕ್ಕೆ ಆಯಾ ಕಾಲಕ್ಕೆ ಸರಿಯಾಗಿ ಮಾಡುತ್ತೆ ಅನ್ನೋದಕ್ಕೆ ದರ್ಶನ್ ಅವರ ಪ್ರಕರಣವೇ ಒಂದು ತಕ್ಕ ನಿದರ್ಶನ ಅಂತ ಹೇಳ್ಬೋದು. ವೀಕ್ಷಕರೇ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಎಲ್ಲಾ ಕಡೆ ಬೆಳಗ್ಗೆಯಿಂದಲೂ ಕೂಡ ಒಂದೇ ಸುದ್ದಿ. ದರ್ಶನ್ ಅವ್ರಿಗೆ ಇನ್ನು 1 ವರ್ಷಗಳ ಕಾಲ ಜೈಲೂಟ ಜೈಲೇ ಕಾಯಂ ಅಂತೇಳಿ ಎಲ್ಲ ಕಡೆ ಕೂಡ ಸುದ್ದಿ ಬ್ರೇಕಿಂಗ್ ಆಗ್ತಾ ಇರುವಂತದ್ದು. ಬಟ್ ಯಾರೊಬ್ರಿಗೂ ಕೂಡ ಕ್ಲಾರಿಟಿ ಇಲ್ಲ ಯಾಕೆ ಏನು ಎತ್ತ ಅಂತೇಳಿ. ಸೊ ಇದರ ಬಗ್ಗೆ ಬಹಳ ಚುಟುಕಾಗಿ ನಿಮ್ಮ ಮುಂದೆ ಇಡುವಂತ ನಿಮಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈಗ ವಿಚಾರಕ್ಕೆ ಬರೋಣ. ನೋಡಿ, ಬಹಳ ಕ್ಲಿಯರ್ ಆಗಿ ಇಲ್ಲಿ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತೀವಿ. ದರ್ಶನ್ ಅವರು 1 ವರ್ಷ, ಇನ್ನೂ 1 ವರ್ಷಗಳ ಕಾಲ ಸುಪ್ರೀಂ ಕೋರ್ಟ್ ಯಾಕೆ ದರ್ಶನ್ ಅವರ ಈ ಬೇಲ್ ಅರ್ಜಿಯನ್ನ ಅಂದ್ರೆ ಜಾಮೀನು ಅರ್ಜಿಯನ್ನ ಈ ರೀತಿ ಕಾಯ್ದಿರಿಸೋದಕ್ಕೆ ಏನ್ ಕಾರಣ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತೀವಿ. ಜೊತೆಯಲ್ಲಿ ದರ್ಶನ್ ಅವರು ಏನೆಲ್ಲ ಕಾರಣವನ್ನ ನೀಡಿ ಬೇಲ್ ಅರ್ಜಿ ಹಾಕೊಳ್ಬೇಕಂದ್ರೆ ಒಂದು ರೀಸನ್ ಕೂಡ ಕೊಡ್ಬೇಕಾಗುತ್ತೆ. ಏನು ನ್ಯಾಯಾಧೀಶರ ಮುಂದೆ ಅದಕ್ಕೆ ಮನವಿಯನ್ನ ಸಲ್ಲಿಸಬೇಕಾಗುತ್ತೆ. ಏನೆಲ್ಲ ಬೇಲಿಗೆ ಕಾರಣಗಳನ್ನ ದರ್ಶನ್ ಅವರು ಮೊದಲಿಗೆ ನೀಡಿದ್ರು ಅನ್ನೋದನ್ನ ನೋಡೋದಾದ್ರೆ ನಿಮ್ಮ ಮುಂದೆ ಬಹಳ ಕ್ಲಿಯರ್ ಆಗಿ ಇಲ್ಲಿ ಇಡುವಂತ ಪ್ರಯತ್ನ ಮಾಡ್ತೀನಿ. ನೋಡಿ, ಸಾಕ್ಷಿಗಳ ವಿಚಾರಣೆ ಇಲ್ಲಿ ದರ್ಶನ್ ಅವರು ಸಾಕ್ಷಿಗಳ ವಿಚಾರಣೆ ಬಹಳ ವಿಳಂಬ ಆಗ್ತಾ ಇದೆ. ಜೊತೆಯಲ್ಲಿ ಜೈಲಿನಲ್ಲಿ ಸೌಲಭ್ಯಗಳ ಕೊರತೆ ಕೂಡ ಇದೆ. ಸಾಕ್ಷಿಗಳ ವಿಚಾರಣೆ ತುಂಬಾ ಡಿಲೇ ಮಾಡ್ತಾ ಇದ್ದಾರೆ. ಜೈಲಿನಲ್ಲಿ ಸೌಲಭ್ಯಗಳ ಕೊರತೆ ಇದೆ. ನಮ್ಮ ಕುಟುಂಬವನ್ನ ಭೇಟಿಯಾಗಿ ಬಿಡ್ತಾ ಇಲ್ಲ. ಅಂದ್ರೆ ಪತ್ನಿಯವ್ರನ್ನಾಗಿರ್ಬೋದು ಅಥವಾ ಮಗನನ್ನಾಗಿರ್ಬೋದು, ಹೀಗೆ ಕುಟುಂಬಸ್ಥರನ್ನ ಭೇಟಿ ಆಗೋದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿ ಕೂಡ ತಮ್ಮ ಬೇಲ್ ಅರ್ಜಿಯಲ್ಲಿ ತಮ್ಮ ಅಳಲನ್ನ ತೋಡ್ಕೊಂಡಿರುವಂತದ್ದು. ಜೊತೆಯಲ್ಲಿ ಜೈಲಾಧಿಕಾರಿಗಳಿಂದ ಅವಕಾಶವನ್ನ ನಿರಾಕರಣೆ ಮಾಡಲಾಗ್ತಾ ಇದೆ. ನಮ್ಮ ಕುಟುಂಬಸ್ಥರ ಏನಾದ್ರು ಭೇಟಿ ಆಗ್ಬೇಕಂದ್ರೆ ಜೈಲಾಧಿಕಾರಿಗಳು ಅದಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ ಎನ್ನುವಂತ ಕಾರಣ ಕೂಡ ಇಲ್ಲಿ ನೀಡಿರುವಂತದ್ದು. ಜೊತೆಯಲ್ಲಿ ಆರೋಗ್ಯ ಸಮಸ್ಯೆ ಇದೆ, ನನಗೆ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇರುತ್ತೆ, ನನಗೆ ಆರೋಗ್ಯ ಸಮಸ್ಯೆ ಇದೆ, ಸೊ ಹಂಗಾಗಿ ನನಗೆ ಬೇಲ್ ಕೊಡಿ ಅಂತ ಹೇಳಿ ಇಲ್ಲಿ ಹೇಳಿರುವ ಕಾರಣವನ್ನು ನೀಡಿರುವಂತದ್ದು. ಜೊತೆಯಲ್ಲಿ ಸಹ ಕೈದಿಗಳಿಂದ ಕಿರುಕುಳ ಇದೆ. ದರ್ಶನ್ ಅವ್ರಿಗೆ ಇದು ಬಹಳ ದೊಡ್ಡ ಆಘಾತಕಾರಿ. ದರ್ಶನ್ ಅವ್ರಿಗೆ ಈ ಹಿಂದೆ ಕೂಡ ಇಂಥ ಸುದ್ದಿಗಳನ್ನ ನಾವು ನೀವು ಕೇಳಿದ್ವಿ. ಸಹ ಕೈದಿಗಳಿಂದ ಕಿರುಕುಳ ಇದೆ ಅಂತ ಹೇಳಿ ಕೂಡ ಅದನ್ನು ಕೂಡ ಬೇಲ್ ಅರ್ಜಿನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಜೊತೆಯಲ್ಲಿ ಬೆದರಿಕೆ ಕೂಡ ಇದೆ ನನಗೆ. ಸಹ ಕೈದಿಗಳಿಂದ ಒಂದ್ ಕಡೆ ಕಿರುಕುಳ, ಜೊತೆಯಲ್ಲಿ ಬೆದರಿಕೆ ಕೂಡ ನನಗಿದೆ ಅಂತ ಹೇಳಿ ಇಲ್ಲಿ ದರ್ಶನ್ ಅವರು ಹೇಳ್ಕೊಂಡಿರುವಂತದ್ದು. ಜೊತೆಯಲ್ಲಿ ಇನ್ನೂ ಕ್ವಾರಂಟೈನ್ ಸೆಲ್ ನಲ್ಲೇ ಇಟ್ಟಿರುವುದು, ಹೀಗೆ ಹಲವು ಕಾರಣಗಳನ್ನು ನೀಡಿ ದರ್ಶನ್ ಅವರು ಬೇಲ್ ಅರ್ಜಿಯನ್ನ ಅಂದ್ರೆ ಬೇಲ್ಗೆ ಕಾರಣವನ್ನ ನೀಡಿ ಜಾಮೀನಿಗಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಬಟ್ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ತೀರ್ಪು ಆಶ್ಚರ್ಯ. ಅಂದ್ರೆ ಒಂದ್ ರೀತಿ ದರ್ಶನ್ ಅವರಿಗೆ ದೊಡ್ಡ ರೀತಿಯಲ್ಲಿ ಒಂದು ಶಾಕ್ ಕೊಟ್ಟಿರುವಂತದ್ದು ನೋಡಿ. ಕಾನೂನು ಅಥವಾ ಕರ್ಮ ಎರಡು ಕೂಡ ಸುಮ್ಮನೆ ಇರೋದಿಲ್ಲ. ಅದಾದ ಕೆಲಸವನ್ನ ಆಯಾ ಕಾಲಘಟ್ಟಕ್ಕೆ ಆಯಾ ಕಾಲಕ್ಕೆ ಸರಿಯಾಗಿ ಮಾಡುತ್ತೆ ಅನ್ನೋದಕ್ಕೆ ದರ್ಶನ್ ಅವರ ಪ್ರಕರಣವೇ ಒಂದು ತಕ್ಕ ನಿದರ್ಶನ ಅಂತ ಹೇಳ್ಬೋದು. ಮತ್ತೊಮ್ಮೆ ನಿಮ್ಮ ಮುಂದೆ ಹೇಳುವಂತ ಪ್ರಯತ್ನ ಮಾಡ್ತೀವಿ. ಕಾನೂನು ಮತ್ತು ಕರ್ಮ ಎರಡು ಕೂಡ ಯಾರೊಬ್ಬರನ್ನು ಕೂಡ ಬಿಡೋದಿಲ್ಲ. ಅವನೆಂತಹ ಉನ್ನತ ಏನು ದೊಡ್ಡ ಸ್ಟಾರ್ ಆಗಿರ್ಲಿಲ್ಲ, ಅಥವಾ ದೊಡ್ಡ ಅಧಿಕಾರಿ ಆಗಿರ್ಲಿಲ್ಲ, ಅಥವಾ ದೊಡ್ಡ ಮಟ್ಟದ ರಾಜಕಾರಣಿ ಆಗಿರ್ಲಿ, ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಏನಾಯ್ತು. ಸೊ ಹೀಗೆ ಕರ್ಮ ಮತ್ತು ಕಾನೂನು ಎರಡು ಕೂಡ ಯಾರನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ ಅನ್ನೋದಕ್ಕೆ ಎರಡು ಪ್ರಕರಣ ಕೂಡ ಸಾಕ್ಷಿ ಅಂತ ಹೇಳ್ಬೋದು. ಒಂದು ಪ್ರಜ್ವಲ್ ರೇವಣ್ಣ ಅವ್ರದ್ದು, ಮತ್ತೊಂದು ದರ್ಶನ್ ಅವ್ರದ್ದು. ಸೊ ಹಂಗಾಗಿ ಇನ್ನು ಕಾನೂನು ವಿಚಾರಕ್ಕೆ ಬರೋದಾದ್ರೆ ಸುಪ್ರೀಂ ಕೋರ್ಟ್ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಎಲ್ಲಾ ಕಾರಣಗಳನ್ನ ನೀಡಿ ವಾದ ವಿವಾದ ನಡೆಯುತ್ತೆ. ಖ್ಯಾತ ವಕೀಲರಾದಂತ ಸುಪ್ರೀಂ ಕೋರ್ಟ್ ನಲ್ಲಿ ಇಂದು ದರ್ಶನ್ ಪರವಾಗಿ ಖ್ಯಾತ ವಕೀಲರಾದಂತ ಮುಕುಲ್ ರೋಹಟಗಿ ಅವರು ನಮ್ಮ ವಾದವನ್ನ ಮಂಡಿಸ್ತಾರೆ. ಎಷ್ಟು ಪವರ್ಫುಲ್ ಆಗಿ ಅವರು ಖ್ಯಾತ ವಕೀಲರು ಅಂದ್ರೆ ಬಹಳ ದೊಡ್ಡ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿರುವಂತದ್ದು, ಎಂತೆಂತ ಪ್ರಕರಣಗಳಿಗೂ ಒಂದ್ ರೀತಿ ತೀರ್ವನ್ನ ನೀಡಿರುವಂತ ಒಬ್ಬ ದೊಡ್ಡ ಖ್ಯಾತ ವಕೀಲರವರು ಮುಕುಲ್ ರೋಹಟಗಿ ಅವರು ಹೇಳ್ತಾರೆ, ಇಲ್ಲಿ ಮೆನ್ಷನ್ ಮಾಡಿ, 272ಕ್ಕೂ ಹೆಚ್ಚು ಸಾಕ್ಷಿಗಳು ಪ್ರಕರಣದಲ್ಲಿದೆ. ಈವರೆಗೂ ನೀವು ಕೇವಲ 10 ಸಾಕ್ಷಿಗಳನ್ನ ಮಾತ್ರ ವಿಚಾರಣೆ ಮಾಡಲಾಗಿದೆ. 10 ಸಾಕ್ಷಿಗಳನ್ನ ಅಂದ್ರೆ 272ಕ್ಕೂ ಹೆಚ್ಚು ಸಾಕ್ಷಿಗಳಿದೆ. ಬಟ್ 10 ಸಾಕ್ಷಿಗಳನ್ನ ಈವರೆಗೂ ನೀವು ವಿಚಾರಣೆಯನ್ನ ಮಾಡಿದ್ದೀರಿ. ಮುಖ್ಯ ಸಾಕ್ಷಿಗಳ ವಿಚಾರಣೆಯನ್ನಾದ್ರೂ ಮುಗಿಸುವಂತೆ ಕೇಳ್ಕೊಂಡಿದ್ದೇವೆ, ಆದ್ರೆ ಅದು ಸಹ ಸಾಧ್ಯವಾಗಿಲ್ಲ ಅಂತ ಹೇಳಿ ಇಲ್ಲಿ ಖ್ಯಾತ ವಕೀಲರಾದಂತ ಏನು ಮುಕುಲ್ ರೋಹಟಗಿ ಅವರು ತಮ್ಮ ವಾದವನ್ನ ಇಲ್ಲಿ ಮಂಡಿಸ್ತಾರೆ. ಏನು ಸುಪ್ರೀಂ ಕೋರ್ಟ್ ಮುಂದೆ ತಮ್ಮ ವಾದವನ್ನು ಮಂಡಿಸ್ತಾರೆ. ಆದ್ರೆ ರೋಹಟಗಿ ಅವರ ಈ ಒಂದು ವಾದಕ್ಕೆ ಪ್ರತಿವಾದವಾಗಿ ಸಿದ್ಧಾರ್ಥ್ ಲೂಥ್ರಾ ಅವರು ಬಹಳ ಪವರ್ಫುಲ್ ಆಗಿ ವಾದ ಮಾಡ್ತಾರೆ. ಏನ್ ಹೇಳ್ತಾರೆ, ನೀವು ಅಂದ್ರೆ ಆರೋಪಿಗಳು ಸಾಕ್ಷ್ಯಗಳಿಗೆ ಏನೆಲ್ಲ ಮಾಡಿದ್ದೀರಿ ಅದನ್ನ ಕೋರ್ಟ್ ಮುಂದೆ ಇಟ್ರೆ ಅದನ್ನ ನಾವೇನಾದ್ರೂ ನಿಮ್ಗೆ ಅದನ್ನ ಹೇಳುವಂತ ಪ್ರಯತ್ನ ಮಾಡಿದ್ರೆ ನಿಮ್ಮ ಜಾಮೀನು ಅರ್ಜಿನೇ ರದ್ದಾಗ್ಬಿಡುತ್ತೆ. ಜಾಮೀನೇ ಪರ್ಮನೆಂಟ್ ಆಗಿ ಸಿಗೋದಿಲ್ಲ. ಬಳಿಕ ನ್ಯಾಯಾಲಯಕ್ಕೆ ಮಾಹಿತಿ ನೀಡಿದ ವಕೀಲರು ಮುಂದಿನ 1 ವರ್ಷಗಳವರೆಗೂ 1 ವರ್ಷದಲ್ಲಿ ಸಾಕ್ಷ್ಯಗಳ ವಿಚಾರಣೆ ಮುಗಿಸುವುದಾಗಿ ಮಾಹಿತಿ ಕೊಡ್ತಾರೆ.
ದರ್ಶನ್ ಅವರ ವಿಚಾರವಾಗಿ ಏನು ಮುಕುಂದ್ ರೋಹಟಗಿ ಅವರು ಈ ರೀತಿ ನ್ಯಾಯಾಧೀಶರ ಮುಂದೆ ವಾದವನ್ನು ಮಂಡಿಸ್ತಾರಲ್ಲ, ಅದಕ್ಕೆ ಪ್ರತಿವಾದ ಮಂಡಿಸುವಂತ ವಕೀಲರು ಹೇಳ್ತಾರೆ, ಇಲ್ಲಿ ನೀವು ಸಾಕ್ಷ್ಯಗಳಿಗೆ ಏನೆಲ್ಲ ಮಾಡಿದ್ದೀರಿ ಅದನ್ನ ನಾವು ನ್ಯಾಯಾಲಯದ ಮುಂದೆ ಇಟ್ಟರೆ ನಿಮ್ಗೆ ಪರ್ಮನೆಂಟ್ ಆಗಿ ನಿಮ್ಗೆ ಜೈಲೂಟ ಗ್ಯಾರಂಟಿ ಎನ್ನುವಂತ ಎಚ್ಚರಿಕೆಯನ್ನು ಕೂಡ ಇಲ್ಲಿ ಹೇಳಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಸಾಕ್ಷ್ಯ ನಾಶದ ಒಂದು ಸುಳಿವನ್ನು ಕೂಡ ಇಲ್ಲಿ ಕೊಟ್ಟಿರುವಂತದ್ದು. ಇನ್ನು ನ್ಯಾಯಾಧೀಶರು ಎರಡೂ ಕಡೆಯ ವಾದವನ್ನ ಆಲಿಸಿದಂತ ನ್ಯಾಯಮೂರ್ತಿಗಳು 1 ವರ್ಷದ ಒಳಗೆ 60 ಸಾಕ್ಷಿಗಳನ್ನ ಕಂಪ್ಲೀಟ್ ಮಾಡಿ, ಏನು 272ಕ್ಕೂ ಹೆಚ್ಚು ಸಾಕ್ಷ್ಯಗಳಿದೆ, ಅದರಲ್ಲಿ ಕೇವಲ 10 ಸಾಕ್ಷ್ಯಗಳನ್ನು ಮಾತ್ರ ಈವರೆಗೂ ವಿಚಾರಣೆ ಮಾಡಲಾಗಿದೆ ಅಂತೇಳಿ ಏನು ಮುಕುಲ್ ರೋಹಟಗಿ ಅವರು ಏನ್ ಹೇಳ್ತಾರಲ್ಲ, ನ್ಯಾಯಾಧೀಶರ ಮುಂದೆ ವಾದವನ್ನು ಮಂಡಿಸ್ತಾರ, ಅದಕ್ಕೆ ನ್ಯಾಯಾಧೀಶರು ಎರಡು ಕಡೆಯನ್ನ ವಾದಗಳನ್ನ ಆಲಿಸಿ 60 ಸಾಕ್ಷ್ಯಗಳ 1 ವರ್ಷದಲ್ಲಿ 60 ಸಾಕ್ಷ್ಯಗಳನ್ನು ವಿಚಾರಣೆ ಮುಗಿಸಿ ಬಳಿಕವೇ ವಿಚಾರಣಾ ನ್ಯಾಯಾಲಯದಲ್ಲಿ ಆರೋಪಿ ದರ್ಶನ್ಗೆ ದರ್ಶನ್ ಅವರಿಗೆ ಜಾಮೀನು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳಿ ಇಲ್ಲಿ ನ್ಯಾಯಾಧೀಶರು ಸೂಚನೆಯನ್ನು ಕೊಟ್ಟಿರುವುದು. ಜೊತೆಯಲ್ಲಿ ಆರೋಪಿಗೆ ಇತರೆ ಕೈದಿಗಳಿಗೆ ನೀಡಿರುವ ಸವಲತ್ತುಗಳನ್ನೇ ನೀಡಬೇಕು ಅಂತ ಹೇಳಿ ಇಲ್ಲಿ ಒಂದು ಮಹತ್ತರವಾದಂತಹ ಸೂಚನೆಯನ್ನು ಕೊಟ್ಟಿರುವುದು. ಇನ್ನು ಕ್ವಾರಂಟೈನ್ ಸೆಲ್ ಬಗ್ಗೆ ಯಾವುದೇ ಸೂಚನೆ ಅಥವಾ ಆದೇಶವನ್ನು ಕೂಡ ಇಲ್ಲಿ ನ್ಯಾಯಮೂರ್ತಿಗಳು ಹೇಳಿರುವುದಿಲ್ಲ. ಒಟ್ಟಾರೆ ಇಲ್ಲಿ ವಾದ ವಿವಾದವನ್ನು ಆಲಿಸಿರುವಂತಹ ನ್ಯಾಯಮೂರ್ತಿಗಳು ಇನ್ನು 1 ವರ್ಷದಲ್ಲಿ 60 ಸಾಕ್ಷಿಗಳನ್ನ ನೀವು ವಿಚಾರಣೆಯನ್ನ ಕಂಪ್ಲೀಟ್ ಮಾಡಿ, ಜೊತೆಯಲ್ಲಿ ಬೇರೆ ಸಾಮಾನ್ಯ ಕೈದಿಗಳಿಗೆ ಏನ್ ಸವಲತ್ತು ಕೊಟ್ಟಿದ್ದೀರಾ ಅದೇ ಸವಲತ್ತನ್ನು ಕೊಡಿ. ಅದ್ರ ಜೊತೆಯಲ್ಲಿ ದರ್ಶನ್ ಅವರು ಏನು ಕೇಳ್ಕೊಂಡಿದ್ರಲ್ಲ, ಇಲ್ಲಿ ಕ್ವಾರಂಟೈನ್ ಸೆಲ್ ನಿಂದ ಕ್ವಾರಂಟೈನ್ ಸೆಲ್ ಹೊರತಾಗಿ ನನಗೆ ಒಂದಷ್ಟು ಸವಲತ್ತುಗಳನ್ನ ಕೊಡಿ ಅಂತ ಹೇಳಿ ಕ್ವಾರಂಟೈನ್ ಸೆಲ್ ನಲ್ಲಿ ಇಟ್ಟಿರುವುದು ಅಂತ ಹೇಳಿ ಆಕ್ಷೇಪವನ್ನು ವ್ಯಕ್ತಪಡಿಸಿಲ್ಲ. ಅದ್ರ ಬಗ್ಗೆ ಇಲ್ಲೇನು ಹೇಳೋದಕ್ಕೆ ಹೋಗಿಲ್ಲ ನ್ಯಾಯಮೂರ್ತಿಗಳು. ಹಂಗಾಗಿ ದರ್ಶನ್ ಅವರಿಗೆ ಇನ್ನೂ 1 ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ ಕೂಡ ಬೇಲ್ ಸಿಗೋದು ಸಾಧ್ಯನೇ ಇಲ್ಲ. ಇಷ್ಟು ಅಪ್ಡೇಟ್ ನಿಮ್ಮ ಮುಂದೆ ಬಹಳ ಕ್ಲಿಯರ್ ಕಟ್ ಆಗಿರುವಂತಹ ಪ್ರಯತ್ನ ನೋಡ್ತಾ ಇರಿ. ಸಮಸ್ತ ಕನ್ನಡಿಗರು.